ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿಂದು ವಿಡಿಯೋ ಏನಪ್ಪ ಅಂದರೆ, ನೀವೇ ತಮ್ಲೈನಲ್ಲಿ ನೋಡಿರ್ತೀರಾ. ಸೊ ಬನ್ನಿ ನೋಡೋಣ ಏನು ಅಂತ ಹೇಳಿಬಿಟ್ಟು. ಸೊ ಈ ವಿಡಿಯೋದಲ್ಲಿ ಪೋಸ್ಟ್ ಡೆಲಿವರಿ ಅಂದರೆ ಸೆಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದರೆ ಇವಾಗ ಮಗು ಆದಮೇಲೆ ಎಷ್ಟು ದಿನಕ್ಕೆ, ಇಲ್ಲಾಂದರೆ ಎಷ್ಟು ವಾರಕ್ಕೆ, ಅಂದರೆ ಎಷ್ಟು ತಿಂಗಳಿಗೆ ಅದನ್ನು ಕನೆಕ್ಷನ್ನ ನಾವು ಇಟ್ಕೋಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಎಲ್ಲೂ ಎಂಡಿಂಗ್ವರೆಗೂ ಸ್ಕಿಪ್ ಮಾಡ್ದೇನೆ ಫುಲ್ಲು ಡೀಟೇಲ್ಸಾಗಿ ವಿಡಿಯೋನ ನೋಡಿ. ಹಾಗೆ ಒಂದೇ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಯಾರೋ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂದರೆ ಇವಾಗ ನಮ್ಮ ಕಡೆ ಸೆಕ್ಸ್ ಅಂದರೆ ಜನಗಳು ಅಂತಾರೆ. ಸೊ ಅದರಲ್ಲೂ ಪೋಸ್ಟ್ ಡೆಲಿವರಿ ಸೆಕ್ಸ್ ಅಂದರೆ ಈಗಲೇ ಯಾಕೆ, ಇನ್ನು ಮಗು ಚಿಕ್ಕದು ಅಂತ ಎಲ್ಲ ಮಾತುಗಳು ಬರ್ತವೆ. ಇವಾಗ ಏನಾದ್ರೂ ಮನೇಲೇ, ಸೊ ಹಸ್ಬೆಂಡ್ ಏನಾದರೂ ಮನೆಗೆ ಬಂದರೆ ಅದರಲ್ಲೂ ರೂಮ್ ಒಳಗಡೆ ಅಂದರೆ ಬಾಣಂತಿ ರೂಮ್ಗೆ ಹೋದರೆ ಅದೇ ಈಗಲೇ ಯಾಕೆ, ಗಂಡ ಹೆಂಡತಿ ದೂರ ಇದ್ದರೆ ಒಳ್ಳೆಯದು, ತಕ್ಕ ಮಟ್ಟಿಗೆ ಪೋಸ್ಟ್ ಡೆಲಿವರಿ ಸಿಕ್ಸ್ ಒಳ್ಳೇದಲ್ಲ. ಮಗು ಸಣ್ಣ ಆಗಿಬಿಡುತ್ತೆ, ಮತ್ತು ಹಾಲು ತಕ್ಕಿಸ್ಕೊಳ್ಳಲ್ಲ, ಹಾಲೆಲ್ಲ ಒಡಕ್ಲೊಡಕಾಗ್ಬಿಡುತ್ತೆ ಅಂತೆಲ್ಲ ಮಾತಾಡ್ತಾರೆ. ಮತ್ತು ಈ ಗ್ಯಾಪಲ್ಲಿ ಏನಾದರೂ ಫಸ್ಟ್ ಮಗು ಆಗಿದ್ದರೆ ಏನಾದರೂ ಮತ್ತೆ ಪ್ರೆಗ್ನೆಂಟ್ ಆಗಿಬಿಟ್ರೆ ತಾಯಿಗೂ ಕಷ್ಟ ಮತ್ತು ಮಗುಗೂ ಕಷ್ಟ ಆಗಿಬಿಡುತ್ತೆ. ಅದೇ ಸೆಕೆಂಡ್ ಬೇಬಿ ಆದರೆ ಅದರ ಮಾಮೂಲಿ ಆಪ್ರೇಷನ್ ಮಾಡಿಬಿಟ್ಟಿರ್ತಾರೆ. ಸೊ ಅದ್ರದ್ದು ಇದಿರಲ್ಲ. ಬಟ್ ಫಸ್ಟ್ ಬೇಬಿ ಆದರೆ ಮತ್ತೆ ಏನಾದರೂ ಮುಟ್ಟು ನಿಂತ್ಕೊಬಿಟ್ರೆ ಅಂದರೆ ಇವಾಗ ಏನಾದ್ರೂ ಅದೇ ಹೇಳಿದ್ನಲ್ಲ ಪೋಸ್ಟ್ ಡೆಲಿವರಿ ಸೆಕ್ಸ್ ಅದೇನಾದರೂ ಆಗಿಬಿಟ್ರೆ, ಮತ್ತೆ ಏನಾದರೂ ಫಸ್ಟ್ ಮುಟ್ಟನ್ನೋದನ್ನ ನಿಂತ್ಕೊಬಿಟ್ರೆ ಮತ್ತೆ ಇವಾಗ ಮಗು ಕಷ್ಟ, ತಾಯಿಗೂ ಕಷ್ಟ, ಮಗು ಇನ್ನೂ ಚಿಕ್ಕದಾಗಿರುತ್ತೆ. ಸೊ ಅದೆಲ್ಲ ಇವಾಗಲೇ ಒಳ್ಳೇದಲ್ಲ, ಬೇಡ. ತಾನೇ ಮಗು ಆಗಿರುತ್ತೆ, ಸೊ ತಾಯಿ ಕೂಡ ಸ್ಟ್ರೆಸ್ ಇರುತ್ತೆ, ಮತ್ತು ತಾಯಿ ಕೂಡ ರೆಸ್ಟ್ ಮಾಡಬೇಕು. ಸೊ ಆ ಥರ ಎಲ್ಲ ಇರುವಾಗ ಸೊ ಮತ್ತೆ ಇನ್ನೊಂದು ಮಗು ಬೇಕಾ? ಸೊ ಆ ರೀತಿ ಎಲ್ಲ ಹೇಳೋದಕ್ಕೆ ಆಗಲ್ವಲ್ಲ. ಸೊ ಅದ್ರ ಸುತ್ತ ಕತೆ ಕಟ್ಟಬೇಕಲ್ಲ. ಸೊ ಅದಕ್ಕೋಸ್ಕರ ಇದು ಮಧ್ಯ ಗ್ಯಾಪ್ ಅನ್ನೋದನ್ನ ಹಳ್ಳಿಗಳ ಕಡೆ ಇವಾಗ ಏನಾದರೂ ಎಲ್ಲ ಹೇಳಬೇಕಂದ್ರೆ ಈ ರೀತಿ ಹೇಳ್ತಾರೆ. ಸೊ ಇದರಲ್ಲಿ ಕೆಲವೊಂದು ಮಿಥ್ಯಗಳಿದೆ. ಸೊ ಮಿಥ್ ಅಂತ ಹೇಳ್ತಾರಲ್ಲ ಅದನ್ನ, ಸೊ ಅದನ್ನು ಕ್ಲಾರಿಫೈ ಮಾಡೋಣ. ಸೊ ನಿಮಗೂ ಕೂಡ ಕನ್ಫ್ಯೂಷನ್ ಆಗೋದಿಲ್ಲ. ಸೊ ಅದ್ರ ಬಗ್ಗೆ ಮಾತಾಡೋಣ. ಸೊ ಅದೇನಪ್ಪ ಅಂತಂದರೆ, ಸೊ ಮೊದಲು ಅದನ್ನೇ ಏನಪ್ಪ ಅಂದರೆ ಆವಾಗಲೇ ಹೇಳಿದ್ನಲ್ಲ, ಗಂಡ ಹೆಂಡತಿ ಸೇರೋದ್ರಿಂದ ಮಗು ಸಣ್ಣ ಆಗಿಬಿಡುತ್ತೆ, ಹಾಲು ಒಡಕಲಾಗ್ಬಿಡುತ್ತೆ, ಮತ್ತು ಮಗು ಏನೇ ಇವಾಗ ಹಾಲು ಕುಡ್ದಿದ ತಕ್ಷಣ ವಾಮಿಟ್ ಮಾಡಿಬಿಡುತ್ತೆ, ಮತ್ತು ಅದು ಏಳಿಗೆ ಬರೋದಿಲ್ಲ. ಮತ್ತು ಇವಾಗ ಸೇರಿದ ತಕ್ಷಣವೇ ಹೊಟ್ಟೆ ಒಳಗಡೆ ಹಾಲು ಅಲ್ಲೇ ಒಡೆದೋಗ್ಬಿಡುತ್ತೆ. ಮಗು ಏನಾದರೂ ಫೀಡ್ ಮಾಡಿದ್ರೆ ಅಲ್ಲೇ ಒಡಕ್ಲಾಗ್ಬಿಡುತ್ತೆ, ಮತ್ತು ಫುಲ್ ವಾಮಿಟ್ ಮಾಡಿಬಿಡುತ್ತೆ, ಬದ ಅಂತ ಕಕ್ಬಿಡುತ್ತೆ ಹಾಲು ಕುಡಿಸಿದ ತಕ್ಷಣವೇ. ಅದಕ್ಕೆ ಸೇರಬಾರ್ದು, ಗಂಡ ಹೆಂಡತಿ ದೂರ ಇರಬೇಕು ಅಂತ. ಇವಾಗ ಬಾಣಂತಿ ರೂಮ್ಗೆ ಗಂಡ ಆದವನೇ ಹೋಗೋದಿಕ್ಕೆ ಬಿಡೋದಿಲ್ಲ. ಸೊ ಏನಪ್ಪ ಅಂತಂದರೆ ಸೇರಿಬಿಡ್ತಾರೆ ಅನ್ನೋದು. ಇವಾಗ ನಾನು ಹೇಳ್ತಿರೋದು ಎಲ್ರಿಗೂ ಕಾಮನ್ನು. ಇದು ನೈಸರ್ಗಿಕವಾಗಿ ಅವಾಗಿಂದ ಅಲ್ಲ, ಇವಾಗೆ ಅಂತಲ್ಲ, ಅವಾಗಿಂದನೂ ಅಷ್ಟೇ ನಡೆದು ಬಂದಿರೋ ಅಂಥದ್ದು. ಸೊ ಅದೆಲ್ಲ ಇದು ನೈಸರ್ಗಿಕವಾಗಿ ಬಂದಿರೋ ಅಂಥದ್ದು. ಸೊ ಇದರಲ್ಲಿ ಯಾರು ಏನು ಕೂಡ ತಪ್ಪಾಗಿ ತಿಳ್ಕೊಬೇಡಿ, ಮತ್ತು ತಪ್ಪು ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಇದಕ್ಕೆ ತಿಳ್ಕೊಳ್ಳೇಬೇಕಾಗಿರೋ ವಿಡಿಯೋ. ಸೊ ಅದಕ್ಕೋಸ್ಕರನೇ ಹೇಳ್ತಿರೋದು ಅಷ್ಟೇ. ಸೊ ಅದೇ ಮಗು ಹಾಲು ಕುಡಿಯೋದಿಲ್ಲ, ಕಹಿ ಆಗಿಬಿಡುತ್ತೆ, ಮತ್ತು ಹುಳಿ ಆಗಿಬಿಡುತ್ತೆ. ಸೊ ಅದಕ್ಕೆ ಇದಕ್ಕೂ ಸಂಬಂಧನೇ ಇಲ್ಲ. ಇನ್ನೂ ಒಂದಷ್ಟು ಏನೇನೋ ಹೇಳ್ತಾರೆ. ಸೊ ನಾನು ಕೇಳಿಲ್ಲ ಅನಿಸುತ್ತೆ. ನೀವೇನಾದರೂ ಕೇಳಿದ್ರೆ ಸೊ ಕಮೆಂಟ್ ಮಾಡಿ, ನೀವೇನು ಕೇಳಿದ್ದೀರಾ, ನಿಮ್ಗೆ ಏನು ಅಂತಾರೆ ಅಂತ ಹೇಳ್ಬಿಟ್ಟು. ಸೊ ನಾವು ಕೂಡ ತಿಳ್ಕೊಳ್ಳೋಣ. ಅದು ಸರಿನೋ ತಪ್ಪು ಅಂತ ಅಲ್ಲೇ ವಿವರಣೆ ಕೊಟ್ಟರೆ ಅದು ಮಿಕ್ತವ್ರಿಗೂ ಕೂಡ ಅರ್ಥ ಆಗುತ್ತೆ. ಸೊ ನಮಗೂ ಕೂಡ ಗೊತ್ತಾಗುತ್ತೆ. ಸೊ ಕಮೆಂಟ್ ಮಾಡಿ. ಅದೇ ಹೇಳಿದ್ನಲ್ಲ, ಇವಾಗೇನಪ್ಪ ಸಾಮಾನ್ಯವಾಗಿ ಎಲ್ಲರೂ ಅಷ್ಟೇ, ಅದು ಫಸ್ಟ್ ಮಗು ಅಂತಂದರೆ ಡೆಲಿವರಿಗೆ ಅಂತ ಹೇಳ್ಬಿಟ್ಟು ಅಮ್ಮನ ಮನೆಗೆ ಹೋಗ್ತೀವಿ. ಎಲ್ಲೋ ಸೆಕೆಂಡ್ ಮಗುಗೆ ಅಂದರೆ ಪರಿಸ್ಥಿತಿ ಇಲ್ಲ ಅಂತಂದಾಗ ಗಂಡನ ಮನೆಯಲ್ಲೇ ಮಾಡ್ಕೊತಾರೆ. ಫಸ್ಟ್ ಬೇಬಿಲೆಲ್ಲ ಅಮ್ಮನ ಮನೆಯಲ್ಲೇ ಅಲ್ವಾ, ಸೊ ಬಾಣಂತನೆಲ್ಲ ಮಾಡೋದು. ಸೊ ಆವಾಗ ಅಮ್ಮನ ಮನೆಗೆ ಹೋಗಬೇಕು. ಸೊ ಅಂಥ ಟೈಮಲ್ಲಿ ಗಂಡ ಬಂದರೆ ಅದೇ ಹೇಳಿದ್ನಲ್ಲ, ರೂಮಿಗೆ ಸೇರಿಸೋದೇ ಇಲ್ಲ. ಸೊ ಅದರಲ್ಲಿ ಮೇನ್ ರೀಸನ್ ಏನು ಅಂತಂದರೆ ಸಂಭೋಗ ಆಗಬಾರ್ದು, ಇಬ್ಬರು ಕೂಡ ಸೇರಬಾರ್ದು ಅನ್ನೋದು ಮೇನ್ ಕಾರಣ ಆಗಿರುತ್ತೆ. ಬಟ್ ಒಂದು ನಮಗೆ ನೆನಪಲ್ಲಿರಬೇಕು, ಸೆಕ್ಸ್ ಅನ್ನೋದು ಮಗು ಇರೋದಕ್ಕೆ ಅಂತಲೇ ಅಲ್ಲ. ಅದೊಂದು ಖುಷಿ ಕೊಡೋದಕ್ಕೆ ಆಗಲಿ, ಗಂಡ ಹೆಂಡತಿ ಸಂತೋಷವಾಗಿ ಇರೋದಕ್ಕೆ ಆಗಲಿ, ಅವ್ರ ಬಾಂಡಿಂಗ್ ಚೆನ್ನಾಗಿ ಆಗೋದಕ್ಕೆ ಆಗಲಿ, ಇದು ಅಂತಲೇ ಹೇಳ್ಬೋದು. ಅದು ಬಹಳ ಮುಖ್ಯವಾಗಿ ರೋಲ್ ಪ್ಲೇ ಮಾಡುತ್ತೆ. ಸೊ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಇದ್ರ ಬಗ್ಗೆ ನನಗೆ ಗೊತ್ತಿರೋ ಅಂಥದ್ದು ಬಹಳ ಉಪಯುಕ್ತವಾದ ಮಾಹಿತಿ ಕೊಡ್ತೀನಿ. ಅಂದರೆ ಏನಪ್ಪ ಅಂದರೆ ಇವಾಗ ಯಾವಾಗ ನೀವು ಸೆಕ್ಸ್ ಮಾಡಬಹುದು, ಅದು ಎಷ್ಟು ದಿನ ಆದಮೇಲೆ ಮಾಡ್ಬೋದು, ಪ್ರಿಕಾಷನ್ಸ್ ಅಂದರೆ ಮುನ್ನೆಚ್ಚರಿಕೆಗಳನ್ನ ಏನೇನು ವಹಿಸ್ಬೇಕಾಗುತ್ತೆ, ಮತ್ತು ಗಂಡ ಹೆಂಡತಿ ಕಂಫರ್ಟಬಲ್ ಆಗಿರೋದಕ್ಕೆ ಟಿಪ್ಸ್ ಕೂಡ ಕೊಡ್ತೀನಿ. ಅದೇ ಎಲ್ಲೂ ಮಿಸ್ ಮಾಡ್ದೇ ವಿಡಿಯೋನ ಕೊನೆ ತನಕ ನೋಡಿ. ಮತ್ತು ಯಾವಾಗ ಸೆಕ್ಸ್ನ ಮಾಡೋದಕ್ಕೆ ಶುರು ಮಾಡಬಹುದು, ಅಂದರೆ ಸಂಭೋಗ ಮಾಡೋದಕ್ಕೆ ಯಾವಾಗ ಶುರು ಮಾಡ್ಬೋದು ತೊಂದರೆ ಇಲ್ಲದೇನೆ ಅಂತ
1.5 ತಿಂಗಳು ಅಂತ ಅನ್ನೋದು ಕಂಪಲ್ಸರಿ. ಅಂದರೆ ಯಾವುದೇ ಡೆಲಿವರಿ ಆದರೂ ಅಷ್ಟೇ 1.5 ತಿಂಗಳವರೆಗೂ ವೆಯ್ಟ್ ಮಾಡಲೇಬೇಕಾಗುತ್ತೆ. ಬಟ್ ನಾರ್ಮಲ್ ಡೆಲಿವರಿ ಆದರೆ ಏನಪ್ಪ ಅಂದರೆ ವಜೈನಲ್ ಅಂತ ಇರುತ್ತಲ್ಲ, ಸೊ ಅದು ಹಿಗ್ಬೇಕಲ್ಲ, ಸೊ ಅದಕ್ಕೋಸ್ಕರನೇ 1.5 ತಿಂಗಳಾದರೂ ವೆಯ್ಟ್ ಮಾಡಬೇಕಾಗುತ್ತೆ. 1.5 ತಿಂಗಳವರೆಗೂ ನೀವು ಸಂಭೋಗ ಅನ್ನೋದನ್ನೇ ಇಟ್ಕೊಬಾರ್ದು. ಅದೇ ಸಿ ಸೆಕ್ಷನ್ ಅಂತ ಹೇಳಿದ್ನಲ್ಲ, ಅದೇ ನಾರ್ಮಲ್ ಡೆಲಿವರಿ ಆದರೆ 1.5 ತಿಂಗಳು ಓಕೆ. ಬಟ್ ಅದು ವಜೈನಲ್ ಮಾತ್ರ ಇದು ಮಾಡಿರುತ್ತೆ. ಸೊ ಅದು ಕೂಡ ಪೇಯ್ನ್ ಇರುತ್ತೆ, ಹೇಗಿರುತ್ತೆ ಅದು ಎಲ್ಲ ಗಾಯ ಎಲ್ಲ ಒಣಗಬೇಕಲ್ಲ, ಸೊ 1.5 ತಿಂಗಳು ಬೇಕಾಗುತ್ತೆ. ಅದೇ ನೀವೇನಾದ್ರೂ ಸಿ ಸೆಕ್ಷನ್ ಡೆಲಿವರಿ ಆಗಿದ್ದರೆ ಮಿನಿಮಮ್ ಅಂದರೆ 6 ವೀಕ್ ಬೇಕೇ ಬೇಕಾಗುತ್ತೆ. ಸೊ ಅದನ್ನು ಲೇಯರ್ಸ್ ಎಲ್ಲ ಕಟ್ ಮಾಡಿರ್ತಾರೆ. ಮತ್ತು ಇವಾಗ ಸೆಕೆಂಡ್ ಬೇಬಿಗೆ ಏನಾದರೂ ಇವಾಗ ಅವರು 2 ಬೇಬಿ ಹಾಗೆ ಆಪ್ರೇಷನ್ ಕೂಡ ಮಾಡಬೇಕು ಅಂತ ಹೇಳಿದ್ರಲ್ಲ, ಸೊ ಆಪ್ರೇಷನ್ ಕೂಡ ಮಾಡೋವಂಥದ್ದು ಮಾಡಿದರೆ ಸೊ ಇನ್ನು 6 ವೀಕ್ಸ್ ಅಲ್ಲ, ಒಂದು 6 to 8 ವೀಕ್ಸ್ ಆದರೂ ವೆಯ್ಟ್ ಮಾಡಲೇಬೇಕಾಗುತ್ತೆ. ಸೊ ಯಾಕಪ್ಪ ಅಂತಂದರೆ ಅಲ್ಲೂ ಕೂಡ ಹೊಲಿಗೆ ಹೊಲಿದಿರ್ತಾರೆ. ಸೊ ಲೇಯರ್ಸ್ ಅನ್ನೋದೆಲ್ಲ ಕಟ್ ಮಾಡಿಬಿಟ್ಟು ಮಗುನ ಹೊರಗೆ ತೆಗೆದಿರ್ತಾರೆ. ಅದು ಗಾಯ ಆಗಬೇಕು ಅಂತಂದರೆ ತುಂಬ ಟೈಮ್ ಇರುತ್ತೆ. ಸೊ ಅಲ್ಲಿ ಅಂದರೆ ಪ್ರೆಷರ್ ಅನ್ನೋದು ಕೊಡಬಾರ್ದು. ಸೊ ಗಾಯ ಜಾಸ್ತಿ ಅಂದರೆ ಹೀಲ್ ಆಗಬೇಕಲ್ಲ, ಸೊ ಟೈಮ್ ತೊಗೊಳುತ್ತೆ. ಸಿ ಸೆಕ್ಷನ್ ಅಂದರೆ ಇಷ್ಟುವರೆಗೂ ಗ್ಯಾಪ್ ಇರಲೇಬೇಕಾಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇವಾಗ ಡೆಲಿವರಿ ಆದಮೇಲೆ ಬ್ಲೀಡಿಂಗ್ ಅನ್ನೋದು ಬರ್ತಾ ಇರುತ್ತೆ. ಸೊ ಬ್ಲೀಡಿಂಗ್ ಅನ್ನೋದು ಸ್ಟಾಪ್ ಆಗೋವರೆಗೂ ನೀವು ವೆಯ್ಟ್ ಮಾಡಬೇಕು. ಸೊ ಏನಾದರೂ ಸ್ಟಾಪ್ ಮಾಡೋವರೆಗೂ ವೆಯ್ಟ್ ಮಾಡಿಲ್ಲ ಅಂತಂದರೆ ಅದು ಇನ್ಫೆಕ್ಷನ್ ಥರ ಆಗಿಬಿಡುತ್ತೆ. ಸೊ ಅದು ವೆಯ್ಟ್ ಮಾಡಬೇಕು ಅಂತ ಡಾಕ್ಟ್ರು ಕೂಡ ಹೇಳ್ತಾರೆ. ಸೊ ಅದು ಇವಾಗ ನಾರ್ಮಲ್ ಆದರೆ ಒಂದು ಮಂತ್ವರೆಗೂ ಆಗುತ್ತೆ. ಬಟ್ ಸಿ ಸೆಕ್ಷನ್ ಆಗಿದ್ದರೆ 1 to 2 ಮಂತ್ಸ್ವರೆಗೂ ಬ್ಲೀಡಿಂಗ್ ಅಂದರೆ ಸ್ವಲ್ಪ ಆ ರೀತಿ ಬರ್ತಾ ಇರುತ್ತೆ. ಸೊ ಬ್ಲೀಡಿಂಗ್ ಅನ್ನೋದು ಫುಲ್ಲು ನಿಲ್ಲೋವರೆಗೂ ನೀವು ಆದಷ್ಟು ದೂರ ಇರಬೇಕು. ಸೊ ಯಾಕಂದರೆ ಅದು ಇನ್ಫೆಕ್ಷನ್ ಥರ ಆಗುತ್ತೆ. ಸೊ ಅದಕ್ಕೋಸ್ಕರ ಖಂಡಿತವಾಗ್ಲೂ ಇರಲೇಬೇಕಾಗುತ್ತೆ. ಸೊ ಇದಾದಮೇಲೆ ನಿಮ್ಮ ದೇಹನೇ ಆಗ್ಬೋದು, ನಿಮ್ಮ ಮನಸ್ಸೇ ಆಗ್ಬೋದು, ಸೊ ಯಾವಾಗ ನಿಮಗೆ ಸರಿ ಅನಿಸುತ್ತೋ ಸೊ ಆವಾಗ ನಿಮ್ಮ ಪಾರ್ಟ್ನರ್ಸ್ ಜೊತೆ ನೀವು ಸೆಕ್ಷನ್ ಶುರು ಮಾಡಬಹುದು. ಸೊ ನಿಮಗೆ ಕಂಫರ್ಟಬಲ್ ಆಗಿರಬೇಕು, ನಿಮ್ಮ ಮನಸ್ಸಿಗೆ ಅದು ಪರವಾಗಿ ಕಂಫರ್ಟ್ ಇದೆ, ಸೇರ್ಬೋದು ಅನ್ನೋದು ನಿಮಗೆ ಫೀಲ್ ಆಗಬೇಕು. ಅಂಥ ಟೈಮಲ್ಲಿ ನೀವು ನಿಮ್ಮ ಪಾರ್ಟ್ನರ್ ಜೊತೆ ನೀವು ಸಂಭೋಗ ಅನ್ನೋದನ್ನ ಮಾಡ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇವಾಗ ನಿಮ್ಮ ಪಾರ್ಟ್ನರ್ ಜೊತೆ ಈ ಸಂಬಂಧನ ನೀವು ಶುರು ಮಾಡುವಾಗ ಸೊ ಏನು ನಿಮಗೆ ಅಂದರೆ ಚಾಲೆಂಜ್ ಅಂದರೆ ಅದರಲ್ಲಿ ಹೇಳ್ತಾರಲ್ಲ ಏನು ಇವನ್ ಅಂದರೆ ತೊಂದರೆಗಳು ಅದನ್ನ ಇದರಲ್ಲಿ ಪಾರ್ಟ್ನರ್ ಜೊತೆ ಶುರು ಮಾಡಿದಾಗ ಏನೇನು ತೊಂದರೆ ಅಂದರೆ ಅಡ್ಡಗಳು ಏನೇನು ಆಗ್ಬೋದು ಅಂತಂದರೆ ಮೊದಲನೇದಾಗಿ ಲೆಸ್ ಇಂಟ್ರೆಸ್ಟ್, ಅಂದರೆ ಇಬ್ರಿಗೂ ಫಿಸಿಕಲಿ ಮೆಂಟಲಿ ಸ್ಟ್ರೆಸ್ ಆಗಿರುತ್ತೆ, ಅದೊಂದು ಕಾರಣ ಇರ್ಬೋದು. ಮತ್ತು ಫಿಸಿಕಲ್ ಇಂಟ್ರೆಸ್ಟ್ ಅದು ಒಂದು ಇರ್ಬೋದು. ಅಂದರೆ ಹೆಂಗಸರಲ್ಲಿ ತಮ್ಮ ದೇಹ ಅಂದರೆ ಆಕಾರ ಇವಾಗ ಅಂದರೆ ಮೊದಲಿನ ಥರ ಇರೋದಿಲ್ಲ, ಇವಾಗ ಆಕಾರನೇ ಚೇಂಜ್ ಆಗಿಬಿಟ್ಟಿರುತ್ತೆ. ಸೊ ಅದು ಒಂಥರ ಅವ್ರಿಗೂ ಕೂಡ ಇರಿಟೇಷನ್ ಆಗುತ್ತೆ, ಹೆಂಗೆ ಏನು ಅಂತ ಹೇಳ್ಬಿಟ್ಟು. ಮೊದಲು ಇದ್ದಿನ ಥರ ಇವಾಗ ಇಲ್ವಲ್ಲ, ನನ್ನ ದೇಹದ ಆಕಾರ ತೂಕ ವ್ಯತ್ಯಾಸ ಆಗಿದೆ. ಸೊ ಅದೇ ಮುಜುಗರ ಇರುತ್ತೆ, ಮತ್ತು ಭಯ ಇರುತ್ತೆ, ಅದೇ ನೋವಿರುತ್ತೆ. ಮತ್ತು ನಾನು ಮೊದಲಿನ ಥರ ಇಲ್ಲ, ದೈತ್ಯಕಾರವಾಗಿ ಆಗಿಬಿಟ್ಟಿದ್ದೀನಿ ಅನ್ನೋದು ಮನಸ್ಸಲ್ಲಿರುತ್ತೆ, ಅದೊಂದು ಕಾರಣ ಇರ್ಬೋದು. ಅದೇ ಭಯ ಅನ್ನೋದು, ಅದೇ ಇವಾಗ ಡೆಲಿವರಿ ಆದಮೇಲೆ ಏನೋ ಸೆಕ್ಸ್ ಅನ್ನೋದು ಏನಾದರೂ ಮಾಡಿದ್ರೆ ಸೊ ಭಯ ಅನ್ನೋದು, ಅಂದರೆ ಗಂಡ ಹೆಂಡತಿ ಕುತ್ಕೊಂಡು ಮಾತಾಡ್ಬೋದು, ಪ್ರಿಕಾಷನ್ಸ್ ಇರುತ್ತೆ. ಸೊ ಸಲಹೆ ತೊಗೋಬೋದು. ಇವಾಗ ಗಂಡ ಮತ್ತು ಹೆಂಡತಿ ಫೇಸ್ ಟು ಫೇಸ್ ಮಾತಾಡ್ಬೋದು. ಅದೇ ಹೇಳ್ದಲ್ಲ, ಆದಷ್ಟು ಸಮಸ್ಯೆಗಳು ಬಗೆಹರಿಸುತ್ತೆ. ಸೊ ಇದೆಲ್ಲ ಇಷ್ಟ ಆಯಿತು. ಮತ್ತು ಗಂಡ ಹೆಂಡತಿ ನಾರ್ಮಲಾಗಿ ತಮ್ಮ ಸಂಬಂಧವನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದಕ್ಕೆ ಸೊ ಏನು ಮಾಡೋದು ಅನ್ನೋದನ್ನ ಇವಾಗ ತಿಳಿಸ್ತಾ ಇದ್ದೀನಿ. ಸೊ ಮೊದಲಿಗೆ ಏನಪ್ಪ ಅಂತಂದರೆ ಬಾಯಿ ಬಿಟ್ಟು ಅಂದರೆ ಮನಸ್ಸು ಬಿಚ್ಚು ಮಾತಾಡಬೇಕಾಗುತ್ತೆ. ಸೊ ಗಂಡ ಹೆಂಡತಿ ಕುತ್ಕೊಂಡು ಮನಸ್ಸು ಬಿಚ್ಚಿ, ಅಂದರೆ ಇವಾಗ ಬೇಬಿ ಬಂದಿದೆ, ಹೊರಗೆ ಬಂದಿದೆ, ಸೊ ನಿಮ್ಗೆ ಏನು ಅನಿಸ್ತು, ನಿಮ್ದು ಸಿಚುವೇಶನ್ ಆವಾಗ ಹೆಂಗಿತ್ತು, ಮಗು ಬಂದಮೇಲೆ ಹೇಗಿದೆ. ಸೊ ಕಮ್ಯುನಿಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಮ್ಯುನಿಕೇಷನ್ನ ನೀವು ಬಿಲ್ಡ್ ಮಾಡಬೇಕಾಗುತ್ತೆ. ಸೊ ಫೇಸ್ ಟು ಫೇಸ್ ಎದುರುಗಡೆ ಕುತ್ಕೊಂಡು ಮಾತಾಡೋದ್ರಿಂದ ಕೂಡ ಮನಸ್ಸು ಹಗುರವಾಗುತ್ತೆ. ಸೊ ಅವಾಗ ಕೂಡ ಬಾಂಡಿಂಗ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಗಂಡ ಹೆಂಡತಿ ಆದಷ್ಟು ಅಂದರೆ ಇವಾಗ ಅಮ್ಮನ ಮನೇಲಿ ಇಲ್ಲಾಂದರೆ ಜಾಯಿಂಟ್ ಫ್ಯಾಮಿಲಿ ಇಲ್ಲ, ಒಬ್ಬೊಬ್ಬರೇ ಇರ್ತಾರೆ ಅಂಥ ಸಿಚುವೇಶನಲ್ಲಿ ಇದ್ದಾಗ ಹೆಂಡತಿಗೆ ಗಂಡ ಸಪೋರ್ಟ್ ಆಗಿ ನಿಲ್ಲೋದು, ಇಲ್ಲಾಂದರೆ ಬೇಬಿನ ಕೇರ್ ಮಾಡುವಾಗ, ಇಲ್ಲಾಂದರೆ ಅವರು ಅಡುಗೆ ಮಾಡುವಾಗ, ಸೊ ಅಂಥ ಟೈಮಲ್ಲೆಲ್ಲ ಸಪೋರ್ಟಿವ್ ಆಗಿ ಇದ್ದರೆ ಅವ್ರಿಗೂ ಕೂಡ ಒಂದು ಧೈರ್ಯ ಅನ್ನೋದು ಇರುತ್ತೆ. ಸೊ ಅಲ್ಲೂ ಕೂಡ ಬಾಂಡಿಂಗ್ ಅನ್ನೋದು ಬೆಳೆಯುತ್ತೆ. ಮತ್ತು ಆದಷ್ಟು ಸಮಯನ ಕೊಡಿ, ನೀವಿಬ್ರು ಸಮಯನ ಜೊತೆಯಲ್ಲೇ ಕಳೆಯೋದಕ್ಕೆ ಟ್ರೈ ಮಾಡಿ. ಸೊ ಇದೆಲ್ಲ ಆಗಿರುತ್ತಲ್ಲ, ಸೊ ಅಂಥ ಟೈಮಲ್ಲಿ ನೀವು ಸಮಯನ ಕೊಟ್ಟು ಹೆಂಡತಿ ಗಂಡನಿಗೆ ಸಮಯ ಕೊಡೋದು ತುಂಬಾ ಇಂಪಾರ್ಟೆಂಟು. ಅದೇ ಹೇಳಿದ್ನಲ್ಲ, ಫಿಸಿಕಲ್ ಅಫೆಕ್ಷನ್
ಅಂದರೆ ಸೆಕ್ಸ್ ಅನ್ನೋದು ಇಲ್ಲಿರುತ್ತೆ. ಸೊ ಅದೆಲ್ಲ ಇದು ಮಾಡಬೇಕು ಅಂದರೆ ಫಿಸಿಕಲ್ ಅಫೆಕ್ಷನ್ ಬೇಕೇ ಬೇಕು. ಸೊ ಅಂಥ ಟೈಮಲ್ಲಿ ಅಂದರೆ ಏನಪ್ಪ ಅಂತಂದರೆ ಕೈ ಇಟ್ಕೊಳ್ಳೋದು, ಮತ್ತು ಒಬ್ರಿಗೊಬ್ರು ಮಾತಾಡೋದು, ಟೈಮ್ ಕೊಡೋದು, ಮತ್ತು ಹಗ್ ಮಾಡೋದು, ಮುತ್ತು ಕೊಡೋದು. ಸೊ ಅದೆಲ್ಲ ಒಂದು ಸೊ ಅದನ್ನೆಲ್ಲ ನೀವು ಟ್ರೈ ಮಾಡ್ಬೋದು. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಿಮ್ಮ ಹೆಲ್ತ್ನ ನೋಡ್ಕೊಡಿ, ಅಂದರೆ ಆರೋಗ್ಯನ ನೋಡ್ಕೊಡಿ. ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಎಕ್ಸಸೈಸ್ ಮಾಡಿ. ಸೊ ಎಲ್ಲದಕ್ಕೂ ಕೂಡ ಇದು ಯೂಸ್ ಆಗುತ್ತೆ. ಸೊ ಹೆಂಗಸರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಹೌದು, ನಿಮ್ಮ ದೇಹ ಇವಾಗ ಮೊದಲಿನ ಥರ ಇರೋದಿಲ್ಲ, ಆಕಾರ ಚೇಂಜ್ ಆಗಿರುತ್ತೆ, ಮತ್ತು ದಪ್ಪ ಆಗಿರುತ್ತೆ, ಮತ್ತು ಅದೇ ಫಿಟ್ನೆಸ್ ಇರೋದಿಲ್ಲ. ಇವಾಗ ನೀವು ಡ್ರೆಸ್ಸು ಇಲ್ಲಾಂದರೆ ನೀವು ಮೊದಲಿಂದು ಬಟ್ಟೆ ಏನು ಯೂಸ್ ಮಾಡ್ತಾಯಿದ್ದೀರೋ ಸೊ ಅದನ್ನು ನೀವು ವೇರ್ ಮಾಡಿಕೊಂಡ್ರೆ ಸೊ ಅದು ನಿಮಗೆ ಆಗೋದಿಲ್ಲ, ಫಿಟ್ ಅಂತ ನಿಮಗೆ ಅನಿಸುತ್ತೆ. ಅಂದರೆ ನಾನು ಇದನ್ನು ಎಕ್ಸಾಂಪಲಾಗಿ ಕೊಡ್ತಾಯಿದ್ದೀನಿ. ಇವಾಗ ಒಂದು ಬಲೂನ್ನ ನೀವು ಫುಲ್ಲು ಗಾಳಿ ತೊಗೊಂಡು ಊದ್ಬಿಟ್ಟು ಚೆನ್ನಾಗಿ ಹಿಗ್ಬಿಟ್ಟು ಅದು ದಪ್ಪ ಆದರೆ ಮತ್ತೆ ಅದು ತನ್ನ ಪೊಸಿಷನ್ಗೆ ಬರೋದಿಲ್ಲ. ಅದು ಇವಾಗ ಒಂದು ಸಲ ಊದಿ ದಪ್ಪ ಆದಮೇಲೆ ಅದು ಸ್ವಲ್ಪ ಹಿಗ್ದಂಗೆ ಆಗುತ್ತೆ. ಸೊ ಅದೇ ರೀತಿ ಅಷ್ಟೇ, ಒಂದು ಬಲೂನ್ನ ನಾವು 1 ನಿಮಿಷಕ್ಕೆ ಆ ರೀತಿಯ ಬಲೂನ್ದು ಆಗಿದೆ ಅಂತ ಅಂದರೆ ಆಕಾರ, ನೀವು 9 ತಿಂಗಳವರೆಗೂ ಮಗುನ ಹೊಟ್ಟೆಲಿ ಇಟ್ಕೊಂಡು ಸೊ ನಿಮ್ಮ ಹೊಟ್ಟೆ ಕೂಡ ಅದು ಹಿಗ್ದಂಗಾಗಿ ಉಬ್ಬು ಬಂದು ಮತ್ತೆ ಆ ಪೊಸಿಷನ್ ಹೋಗ್ಬೇಕಾದ್ರೆ ತುಂಬ ಟೈಮ್ ಇರುತ್ತೆ. ಸೊ ಅದು ಕೂಡ ಆಗೋದಿಲ್ಲ. ಅದು ಅಂದರೆ ಹೇಳಿದ್ನಲ್ಲ, ಪ್ರಕೃತಿ ಅಂದರೆ ನೈಸರ್ಗಿಕವಾಗಿ ಬಂದಿರೋ ಅಂಥದ್ದು ಅದೆಲ್ಲ. ಸೊ ಅದಕ್ಕೂ ನಿಮ್ಮ ಎಫರ್ಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಚೆನ್ನಾಗಿ ಅದಕ್ಕೆ ಡಯಟ್ ಅನ್ನೋದನ್ನ ಫಾಲೋ ಮಾಡ್ಬೋದು. ಸೊ ಅದು ನೀವು ಎಷ್ಟೇ ಡಯಟ್ ಮಾಡಿದ್ರು, ಇಲ್ಲಾಂದರೆ ಪ್ರಿಕಾಷನ್ಸ್ ತೊಗೊಂಡ್ರು, ಡಯಟ್ ಮಾಡೋದು, ಎಕ್ಸಸೈಸ್ ಮಾಡೋದು, ವಾಕಿಂಗ್ ಮಾಡೋದು, ಯೋಗ ಮಾಡೋದು, ಸೊ ಅದೆಲ್ಲ ಒಂದು ಇದು ನೀವು ಅದನ್ನು ಮಾಡಿದ್ರೂ ಕೂಡ ಆ ಆಕಾರ ಅನ್ನೋದು, ದೇಹದ ಆಕಾರ ಅನ್ನೋದು ಅದು ಮತ್ತೆ ಆ ಸ್ಥಿತಿಗೆ ಬರೋದಕ್ಕೆ ಆಗೋದಿಲ್ಲ. ಇವಾಗ 100ಗೆ 90% ಎಷ್ಟೋ ಜನ 50ಗೆ 50% ಅಷ್ಟು ಜನ ಎಲ್ಲ ಇವಾಗ ತನ್ನ ಆಕಾರನ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಇವಾಗ ಹೇಗಿದ್ರು ಹಾಗೆ ಅಕ್ಸೆಪ್ಟ್ ಮಾಡ್ಕೊತಾರೆ. ಸೊ ಹೇಗಂತ ಅಂತಂದರೆ, ಇವಾಗ ನಾನು ನಿಮಗೆ ಎಕ್ಸಾಂಪಲ್ ಹೇಳಿದ್ನಲ್ಲ ಬಲೂನ್ದು, ಸೊ ಒಂದು ಬಲೂನ್ನ ಎಕ್ಸಾಂಪಲ್ ಕೊಟ್ಟೆ. ಸೊ ಅದನ್ನು ಕೂಡ ಅಷ್ಟೇ. ಸೊ ಇದೆಲ್ಲ ಅವಾಗವಾಗ ನಡೀತಾ ಇರುತ್ತೆ. ಸೊ ವಯಸ್ಸು ಅನ್ನೋದು ಅಲ್ಲೇ ಇರೋದಿಲ್ಲ, ವಯಸ್ಸು ಅನ್ನೋದು ಕೂಡ ಹೋಗ್ತಾ ಇರುತ್ತೆ. ಇವಾಗ ನಾವು ಚೈಲ್ಡಲ್ಲಿ ಇದ್ದಾಗಲೇ ನಾವು ಇವಾಗ ಮೆಜಾರಿಟಿಗೆ ಬಂದಾಗ ಹಾಗೆ ಇರೋದಿಲ್ಲ, ಅವುಗಳು ಕೂಡ ಚೇಂಜ್ ಆಗ್ತೀವಿ. ಮಗು ಮದುವೆ ಆದಮೇಲೂ ಕೂಡ ಚೇಂಜ್ ಆಗ್ತೀವಿ, ಮಗು ಆದಮೇಲೂ ಕೂಡ ಚೇಂಜ್ ಆಗ್ತೀವಿ, ಡೆಲಿವರಿ ಆದಮೇಲಂತೂ ಇದು ಚೇಂಜ್ ಆಯ್ತೀವಿ. ಸೊ ಅದೆಲ್ಲ ನಾವು ಅಕ್ಸೆಪ್ಷನ್ ಮಾಡ್ಕೋಬೇಕು. ಇವಾಗ ವಯಸ್ಸು ಅನ್ನೋದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಖುಷಿಯಿಂದ ಮಾಡ್ಕೊಳ್ಳಿ, ಅದನ್ನೇ ಎಂಜಾಯ್ ಮಾಡ್ಕೊಳ್ಳಿ. ಆಗೋ ಅಂದರೆ ಇವಾಗ ಮತ್ತೆ ಅದು ಬರುತ್ತೆ ಅನ್ನೋದು ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ, ಬರೋದಿಲ್ಲ. ಅದು ಆ ಶೇಪ್ ಅನ್ನೋದು ಕೂಡ ಬರೋದಿಲ್ಲ. ಇವಾಗ ನಾವು ಹೆಂಗಿರ್ತೀವೋ ಸೊ ಅದನ್ನೇ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಅದೇ ಅಕ್ಸೆಪ್ಟ್ ಮಾಡ್ಕೊಂಡು ಖುಷಿಯಾಗಿರೋಣ. ಸೊ ನಾವು ಮದುವೆಗಿನ್ನ ಮುಂಚೆ ನಂದು 30 kg ಇದೆ, 40 kg ಇದೆ. ಸೊ ಇವಾಗಲೂ ನಾನು ಅದನ್ನೇ ಅಕ್ಸೆಪ್ಟ್ ಮಾಡ್ತೀನಿ, ಅದನ್ನೇ ನನಗೆ ಬರಬೇಕು ಅಂತಂದರೆ ಬರುತ್ತಾ ಅದು? ಸೊ ಬರೋದಿಲ್ಲ. ಸೊ ಇದ್ದಿದ್ದೇ ಎಷ್ಟಿರುತ್ತೋ ಸೊ ಅದರಲ್ಲೇ ಖುಷಿ ಪಟ್ಕೊಂಡು ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕಾಗುತ್ತೆ. ಸೊ ಅದು ಏನಪ್ಪ ಅಂತಂದರೆ, ನಿಮ್ಮ ದೇಹನ ನೀವು ಪ್ರೀತಿಸಬೇಕು. ಸೊ ಅವ್ರು ನೋಡಿದ್ರೆ ಹಂಗಂತಾರೆ, ಇವ್ರು ನೋಡಿದ್ರೆ ಹಿಂಗಂತಾರೆ ಅಂತ ಅಂದ್ಕೊಂಡು ನಮ್ಮ ದೇಹನ ನಾವು ಫುಲ್ ಡೌನ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಫಸ್ಟ್ ನಮ್ಮ ದೇಹನ ನಾವು ಅಂದರೆ ಪ್ರೀತಿಸಬೇಕು, ಇಷ್ಟಪಡಬೇಕು. ಅಂದರೆ ಇವಾಗೇನು ಸೆಕ್ಸ್ ಮಾಡಬೇಕು ಅಂತಂದರೆ ನಮಗೆ ಶೇಪೇ ಇರಬೇಕು, ಅಂದರೆ ದಪ್ಪಕ್ಕಿದ್ರೆ ಆಗಲ್ಲ, ನಮಗೆ ಫುಲ್ ಫಿಟ್ನೆಸ್ಸಾಗಿ ಇರಬೇಕು, ನಾವು ಆವಾಗಿದ್ದಂಗೆ ಇರಬೇಕು ಅಂತ ಏನು ಅದಕ್ಕೆಲ್ಲ ಏನು ರೂಲ್ಸ್ ಇರೋದಿಲ್ವಲ್ಲ. ಸೊ ಫಸ್ಟ್ ಅದನ್ನು ಮೈಂಡಿಂದ ತೆಗೆದಾಕಿ. ಮತ್ತು ಇವಾಗ ಏನಪ್ಪ ಅಂತಂದರೆ, ಮದುವೆ ಆದಮೇಲೆ ಮಗು ಇರೋದಿಲ್ಲ, ಆವಾಗ ಒಂಥರ ಇರುತ್ತೆ. ಬಟ್ ಮದುವೆ ಆದಮೇಲೆ ಮಕ್ಕಳಿರುತ್ತೆ. ಸೊ ಮಕ್ಕಳು ಕೂಡ ಟೈಮ್ ಕೊಡಬೇಕು, ಮಕ್ಕಳ ಜೊತೆನೇ ಇರ್ತೀವಿ. ಸೊ ಆವಾಗ ಅಂದರೆ ಸೆಕ್ಸ್ ಅನ್ನೋದು ಎಲ್ಲೋ ದೂರ ಹೋಗ್ಬಿಟ್ಟಿರುತ್ತೆ. ಸೊ ಅಂಥ ಟೈಮಲ್ಲಿ ಇವಾಗ ನಾವು ಹೇಗಿರ್ತೀವೋ ಅದೇ ರೀತಿ ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಅದೇ ಅದರಿಂದ ಬ್ರೇಕ್ ಕೊಡೋದಕ್ಕೂ ಮತ್ತು ಒಂದು ಖುಷಿ ಆಗೋದಕ್ಕೂ ಕೂಡ ಈ ಸೆಕ್ಸ್ ಅನ್ನೋದು ಬೇಕಾಗುತ್ತೆ. ಸೊ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿರೋದಿಲ್ಲ. ಮತ್ತು ಡಾಕ್ಟರ್ ಹತ್ರ ಯಾವಾಗಪ್ಪ ಕನ್ಸಲ್ಟ್ ಮಾಡಬೇಕು ಅಂತಂದರೆ, ಅದೇ ಬ್ಲೀಡಿಂಗ್ ನಿಂತಿರುತ್ತೆ, ಬಟ್ ನೀವು ಸೆಕ್ಸ್ ಮಾಡಿದಾಗ ಬ್ಲೀಡಿಂಗ್ ಮತ್ತೆ ಸ್ಟಾರ್ಟ್ ಆಗೋವಂಥದ್ದು, ಮತ್ತು ತಡೆಯೋಕ್ಕಾಗದಿರೋ ಅಷ್ಟು ಅಂದರೆ ಪೇಯ್ನ್ ಆಗೋದು. ಸೊ ಅದು ಅಂದರೆ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ಅಂಥ ಟೈಮಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಸೊ ಗಂಡಸರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇವಾಗ ಹೆಂಡತಿ ಕೇವಲ ನಿಮ್ಮ ಹೆಂಡತಿಯಾಗಿ ಉಳಿದಿಲ್ಲ. ಸೊ ಅಂದರೆ ಫಸ್ಟ್ ಒಂದು ಮಗು ತಾಯಿಯಾಗಿರ್ತಾಳೆ, ಅಂದರೆ 2 ಬೇಬಿಸ್ ಇದ್ದರೆ 2 ಮಕ್ಕಳ ತಾಯಿ ಆಗಿರ್ತಾರೆ. ಸೊ ಅಂಥ ಟೈಮಲ್ಲಿ ಅವ್ರಿಗಾಗೋವಂಥ ಚೇಂಜಸ್ನ ನೀವು ಅಕ್ಸೆಪ್ಟ್ ಮಾಡಿಕೊಂಡು ಅವ್ರಿಗೆ ಪ್ರೀತಿ ಅನ್ನೋದನ್ನ ಕೊಡಬೇಕಾಗುತ್ತೆ, ಟೈಮ್ ಅನ್ನೋದನ್ನ ಕೊಡಬೇಕಾಗುತ್ತೆ. ಸ್ವಲ್ಪ ಅವ್ರ ಜೊತೆ ಕುತ್ಕೊಂಡು ಮಾತಾಡೋದನ್ನ ಕೂಡ ನೀವು ಟೈಮ್ ಅನ್ನೋದನ್ನ ಕೊಡಬೇಕಾಗುತ್ತೆ. ಸೊ ಇದು ಕಾಮನ್ನು. ಅಂದರೆ ಇನ್ನೊಂದು ಏನಪ್ಪ ಅಂದರೆ, ಅಕ್ಸೆಪ್ಟ್ಗಿನ್ನ ನೀವು ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ.
ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ. ಸೊ ಮಗುಗೆ ಕೊಡೋ ಪ್ರೀತಿನೂ ಕೂಡ ಮಗು ಕೊಡೋ ಜೊತೆ ತಾಯಿಗೂ ಕೂಡ ಕೊಡಿ. ಇವಾಗ ಏನಪ್ಪ ಅಂದರೆ ಪ್ರೆಗ್ನೆಂಟಲ್ಲಿದ್ದಾಗ ಅಷ್ಟು ಎಲ್ಲ ಪ್ರೀತಿ ತಾಯಿಗೆ ಕೊಟ್ಟು ಮಗು ಹೊರಗೆ ಬಂದಿದ ತಕ್ಷಣ ಎಲ್ಲರೂ ಅಷ್ಟೇ ಎಲ್ಲರೂ ಪ್ರೀತಿನೂ ಕೂಡ ಮಗು ಮೇಲೆ ಬಿದ್ದಾಗ ಆವಾಗ ತಾಯಿಗೆ ಅನ್ನೋದು ಹಾರ್ಟ್ ಆಗೇ ಆಗುತ್ತೆ. ಸೊ ಗಂಡ ಆದವರು ಹೆಂಡತಿಗೆ ಟೈಮ್ ಕೊಡಿ, ಸ್ವಲ್ಪ ಜೊತೆಲಿ ಮಾತಾಡಿ, ಸಮಯನ ಕೊಡಿ, ಪ್ರೀತಿ ಕೊಡಿ. ಸೊ ಯಾಕಪ್ಪ ಮತ್ತೆಯಿಂದ ಅಂದರೆ ನೀವು ಒಬ್ಬರೇ ಅಂಥ ಪ್ರೀತಿನ ಕೊಡೋಕ್ಕಾಗೋದು. ಅಂದರೆ ಇವಾಗ ಪೇರೆಂಟ್ಸ್ಗಳು ಬರ್ತಾರೆ ಹೋಗ್ತಾರೆ ಮಾತಾಡ್ತಾರೆ. ಇವಾಗ ಅತ್ತ ಮಾವೇನೂ ಅಷ್ಟೇ ಮಾತಾಡ್ತಾರೆ, ಅಂದರೆ ಅಷ್ಟು ಕಂಫರ್ಟಬಲ್ ಇರಲ್ಲ, ಹೋಗ್ತಾ ಇರ್ತಾರೆ ಮಾತಾಡಿಸ್ಕೊಂಡು. ಬಟ್ ಅವರಿಗೆ ಆಗೋವಂಥ ಪ್ರೀತಿ ಅಷ್ಟು ಪ್ರೀತಿ ಕೊಡೋಕೆ ಆಗೋದು ನಿಮ್ಮ ಕೈಲಿ ಮಾತ್ರ. ಸೊ ಅಂದರೆ ಪ್ರೀತಿ ಅನ್ನೋದು ಚೆನ್ನಾಗಿ ಕೊಡಿ, ಪ್ರೀತಿಯಿಂದ ಮಾತಾಡಿ, ಸಮಾಧಾನವಾಗಿರಿ, ಚೆನ್ನಾಗಿ ಬಾಂಡಿಂಗ್ ಅನ್ನೋದು ನಿಮ್ಮಿಬ್ಬರು ಮಧ್ಯೆ ಆವಾಗ ಚೆನ್ನಾಗಿರುತ್ತೆ. ಸೊ ಅದೇ ಇವಾಗ ಗಂಡ ಹೆಂಡತಿ ಇವಾಗ ಕುತ್ಕೊಂಡು ಮಾತಾಡಿದ್ರೆ ಎಲ್ಲ ಬಗೆಹರಿಸ್ಕೊಡುತ್ತೆ. ಸೊ ಈ ಥರದ್ದು ತುಂಬಾ ಸಮಸ್ಯೆ ಇರುತ್ತೆ. ಸೊ ಯಾವಾಗ ನೀವು ಕುತ್ಕೊಂಡು ಮಾತಾಡ್ತೀರೋ ಸೊ ಆವಾಗ ಕ್ಲಿಯರ್ ಆಗುತ್ತೆ. ಇವಾಗ ಗಂಡ ಹೆಂಡತಿ ಸಂಬಂಧ ಇರಬೇಕು ಅಂತಂದರೆ ಸೆಕ್ಸ್ ಅನ್ನೋದು ಇಂಪಾರ್ಟೆಂಟ್ ಹೌದು. ಇವಾಗ ಅವ್ರಿಗಿರೋ ಅಂಥ ತಲೆನೋವು ಮತ್ತು ಏನಾದರೂ ಒಂದು ಕೋಪ ಅವರಲ್ಲಿರೋ ಅಂಥದ್ದೆಲ್ಲ, ಸೊ ಅದೆಲ್ಲ ಹೋಗಬೇಕಂದ್ರೆ ಸೆಕ್ಸ್ ಅನ್ನೋದು ಇರಲೇಬೇಕಾಗುತ್ತೆ. ಸೊ ಗಂಡ ಹೆಂಡತಿ ರಿಲೇಷನ್ ಅಂತ ಅಂದರೆ ಅದು ಕಾಮನ್ನು ಸಾಮಾನ್ಯವಾಗಿರುತ್ತೆ. ಸೊ ಹೆಂಡತಿ ಗಂಡಂಗೆ ಸಪೋರ್ಟಾಗಿ ಗಂಡ ಹೆಂಡತಿಗೆ ಸಪೋರ್ಟಾಗಿ ನಿಂತಾಗ ಸೊ ಎಲ್ಲ ಆರಾಮಾಗುತ್ತೆ. ಸೊ ಈ ಬ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಯಾರು ಹೊಸದಾಗಿ ಚಾನಲ್ನ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಗೊತ್ತಲ್ಲ ಒಂದೇ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಲೈಕ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ತುಂಬ ಜನಕ್ಕೆ ಈ ವಿಡಿಯೋ ಶೇರ್ ಆಗುತ್ತೆ. ಸೊ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹೀಗೆ ನೋಡ್ತಾ ಇದ್ರಿ. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಆಲ್. ಬಾಯ್.